श्रीपरमात्मने नमः। श्रीमद्भगवद्गीता अथ अष्टमोऽध्यायः। अक्षरब्रह्मयोगः। अभ्यासयोगयुक्तेन चेतसा नान्यगामिना परमं पुरुषं दिव्यं याति पार्थानुचिन्तयन्। ಹೇ ಪಾರ್ಥ, ಅಭ್ಯಾಸ ಯೋಗದ ಮೂಲಕ ಮನಸ್ಸನ್ನು ಸ್ಥಿರಗೊಳಿಸಿ ಆತ್ಮನ ಚಿಂತನೆಯನ್ನೇ ಮಾಡುವವನು ಪರಮಾತ್ಮನನ್ನೇ ಪಡೆಯುವನು. ಮನುಷ್ಯ ಈ ಲೋಕಕ್ಕೆ ಬಂದ ಮೇಲೆ ತನ್ನ ಹೊಟ್ಟೆಪಾಡಿಗಾಗಿ ಒಂದಿಷ್ಟು ಕೆಲಸ ಮಾಡಲೇಬೇಕು. ಹಸಿವಿಗೆ ಕೆಲಸ ಮಾಡಿಸುವ ಶಕ್ತಿ ಇದೆ. ಈ ಲೋಕದ ವ್ಯಾಪಾರಕ್ಕಾಗಿ ತನ್ನೆಲ್ಲ ಶಕ್ತಿ ಮೀರಿ ಕಠಿಣ ಅಭ್ಯಾಸ ಮಾಡುವ ಮನುಷ್ಯ ತನ್ನ ಉನ್ನತಿಗಾಗಿ ಒಂದಿಷ್ಟು ಅಭ್ಯಾಸ ಮಾಡುವುದಕ್ಕೆ ಮಾತ್ರ ಅಸಡ್ಡೆ. ಮನಸ್ಸು ಚೇತೋಹಾರಿಯಾಗಿ ಆರೋಗ್ಯದಿಂದ ಇರಲು ದೇಹದ ಆರೋಗ್ಯ ಮುಖ್ಯ. ದೇಹದ ಆರೋಗ್ಯ ಉತ್ತಮವಾಗಿರಲು ಆಧ್ಯಾತ್ಮಿಕ ಆರೋಗ್ಯ ಇನ್ನೂ ಮುಖ್ಯ ಎಂಬುದು ಬಹಳಷ್ಟು ಜನರಿಗೆ ತಿಳಿಯದು. ತಾಪತ್ರಯಗಳಲ್ಲಿ ಆಧ್ಯಾತ್ಮಿಕ ತಾಪ ಬಹಳ ದೊಡ್ಡದು. ಮನುಷ್ಯನಲ್ಲಿರುವ ಅರಿಷಡ್ ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳಿಂದ ದೇಹಕ್ಕೆ ಸಾಕಷ್ಟು ಹಾನಿಯಾಗುತ್ತದೆ. ತೀರಿಸಿಕೊಳ್ಳಲಾರದ ಆಸೆಯಿಂದ ಮನುಷ್ಯ ಹತಾಶನಾಗಿ ನೋವು, ಸಂಕಟ ಅನುಭವಿಸುತ್ತಾನೆ. ಮೋಹ ಬುದ್ಧಿಯನ್ನು ನಾಶ ಮಾಡಿದರೆ, ಮತ್ಸರ ದೇಹವನ್ನು ಕರಗಿಸುವ ಅಥವಾ ಕೊಳೆಯುವಂತಹದ್ದು. ಮತ್ಸರ ಮನುಷ್ಯತ್ವವನ್ನೇ ಕೊಲ್ಲುವಂಥದ್ದು. ಹೀಗೆ ಮನಸ್ಸಿನ ದೌರ್ಬಲ್ಯದಿಂದಾಗಿ ಬರುವ ಎಲ್ಲವೂ ಆಧ್ಯಾತ್ಮಿಕ ತಾಪವಾಗಿದೆ. ಆಧ್ಯಾತ್ಮಿಕ ತಾಪವನ್ನು ನಿಯಂತ್ರಣ ಮಾಡಿಕೊಳ್ಳದೆ ಇತರ ಯಾವ ರೋಗವನ್ನೂ ಗುಣಪಡಿಸಿಕೊಳ್ಳಲು ಅಸಾಧ್ಯ. ಆಧ್ಯಾತ್ಮಿಕ ತಾಪವನ್ನು ನಿವಾರಣೆ ಮಾಡಿಕೊಂಡರೆ ಬೇರೆ ಯಾವ ಕಾಯಿಲೆ ಬಂದರೂ ಯಾವುದೇ ಔಷಧವಿಲ್ಲದೆ ಕೇವಲ ವಿಶ್ರಾಂತಿ ಹಾಗೂ ಯೋಗಿಕ ಕ್ರಿಯೆಗಳಿಂದ ಗುಣಪಡಿಸಬಹುದು. ಸತತ ಅಭ್ಯಾಸದ ಮೂಲಕ ಮನಸ್ಸನ್ನು ಸ್ಥಿರಗೊಳಿಸಿ ಪರಮಾತ್ಮನ ಅಂಶವಾಗಿರುವ ಆತ್ಮನಲ್ಲೇ ಮನಸ್ಸನ್ನಿಟ್ಟರೆ ಸಾಕು. ಆಧ್ಯಾತ್ಮ ತಾಪ ನಿಯಂತ್ರಣಗೊಂಡು ಅರಿಷಡ್ ವರ್ಗಗಳನ್ನು ಮೀರಿ ಪರಮಾತ್ಮನನ್ನೇ ಪಡೆಯಬಹುದು. ಹರಿ ಓಂ ತತ್ಸತ್.